ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಏರ್ಪೋರ್ಟ್ ರಸ್ತೆ ಟೋಲ್ ದರ ಏರಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಬಿಜೆಪಿ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ. ತಕ್ಷಣ ದರ ಇಳಿಸುವಂತೆ ಹೋರಾಟಗಾರರು ಆಗ್ರಹಿಸುತ್ತಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ಬಿಗಿ ಭದ್ರತೆ ಒದಗಿಸಲಾಗಿದೆ. 5 ಎಸಿಪಿ, 18 ಇನ್ಸ್ಪೆಕ್ಟರ್, 30 ಪಿಎಸ್ಐ, 5 ಕೆಎಸ್ಆರ್ಪಿ ತುಕಡಿ, ಕ್ಷಿಪ್ರ ಕಾರ್ಯಪಡೆ ನಿಯೋಜನೆಯನ್ನ ಮಾಡಲಾಗಿದೆ. ಟ್ಯಾಕ್ಸಿ ಚಾಲಕರ ಕರ್ನಾಟಕ ಜನಶಕ್ತಿ ವೇದಿಕೆಗೆ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಕಾನೂನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಟೋಲ್ ದರ ಏರಿಕೆಯಾಗಿದೆ. ಬರೋಬ್ಬರಿ 3 ಪಟ್ಟು ದರ ಹೆಚ್ಚಳವಾಗಿರೋದಕ್ಕೆ ಈಗಾಗಲೇ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿರುವಂಥದ್ದು. ಕಳೆದ 3 ದಿನಗಳಿಂದ ವಾಹನ ಚಾಲಕರು ಟೋಲ್ ದರ ಏರಿಕೆ ವಿರೋಧ ವ್ಯಕ್ತಪಡಿಸುತ್ತಲೇ ಇದ್ದಾರೆ. ನಿನ್ನೆ ಕೂಡ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು, ದರ ಇಳಿಕೆಗೆ ಆಗ್ರಹಿಸಿದ್ವು. ಇಂದು ಕೂಡ ದರ ಏರಿಕೆ ಖಂಡಿಸಿ ಚಾಲಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. 5 ಎಸಿಪಿ, 18 ಇನ್ಸ್ಪೆಕ್ಟರ್, 30 ಪಿಎಸ್ಐ, 5 ಕೆಎಸ್ಆರ್ಪಿ ತುಕಡಿ, ಕ್ಷಿಪ್ರ ಕಾರ್ಯಪಡೆ ನಿಯೋಜನೆಯನ್ನ ಮಾಡಲಾಗಿದೆ. ಕರ್ನಾಟಕ ಜನಶಕ್ತಿ ವೇದಿಕೆಗೆ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಕಾನೂನು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ಕೂಡ ಪ್ರತಿಭಟನೆಯಲ್ಲಿ ನಿರತವಾಗಿದೆ. ಮಾಜಿ ಡಿಸಿಎಂ ಆರ್ ಅಶೋಕ್ ಸೇರಿದಂತೆ ಸ್ಥಳೀಯ ಶಾಸಕ, ಯಲಹಂಕದ ಶಾಸಕ ವಿಶ್ವನಾಥ್ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಏರ್ಪೋರ್ಟ್ ರಸ್ತೆಯಲ್ಲಿ ನಡೀತಿರುವಂತಹ ಪ್ರತಿಭಟನೆ ಇದು. ಏರ್ಪೋರ್ಟ್ ರಸ್ತೆ ಟೋಲ್ ದರ ಏರಿಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಬಿಜೆಪಿ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ನಿರತವಾಗಿದೆ. ತಕ್ಷಣ ದರ ಇಳಿಸುವಂತೆ ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ. 5 ಜನ ಎಸಿಪಿಗಳು, 18 ಇನ್ಸ್ಪೆಕ್ಟರ್ಗಳು, 30 ಪಿಎಸ್ಐಗಳು, 5 ಕೆಎಸ್ಆರ್ಪಿ ತುಕಡಿ, ಕ್ಷಿಪ್ರ ಕಾರ್ಯಪಡೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ನು ಒಟ್ಟಾರೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಮ್ಮ ಇಬ್ಬರು ಪ್ರತಿನಿಧಿಗಳು ಏರ್ಪೋರ್ಟ್ ರಸ್ತೆಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ನಂದಿನಿ, ಜೊತೆಗೆ ಅಭಿಷೇಕ್ ಜಯಶಂಕರ್ ಕೂಡ ಏರ್ಪೋರ್ಟ್ ರಸ್ತೆಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಅಭಿಷೇಕ್ ಜಯಶಂಕರ್ ಅವ್ರನ್ನ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಅಭಿಷೇಕ್, ನಿನ್ನೆಯಿಂದ ಕೂಡ ಈ ಒಂದು ಏರ್ಪೋರ್ಟ್ ರಸ್ತೆಯಲ್ಲಿ ಏನು ಒಂದು ದರ ಏರಿಕೆ ಆಗಿದೆ ಟೋಲ್ನಲ್ಲಿ, ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈಗ? ಈಗ ಇದು ನಿನ್ನೆಯಿಂದ ನಡೀತಾ ಇರುವಂತಹ ಪ್ರತಿಭಟನೆ ಈಗಾಗಲೇ ಬೆಳಿಗ್ಗೆ 11 ಗಂಟೆಗೆ ಸಮಯದಲ್ಲಿ ಕೂಡ ಎಲ್ಲ ಪ್ರತಿನಿಧಿಗಳು ಏನ ಜನಪರ ಸಂಘಟನೆಗಳು ಮತ್ತು ಬಿಜೆಪಿಯವರ ಕಾರ್ಯಕರ್ತರು ಇಲ್ಲಿ ನಿಂತಿರುವಂತದ್ದು. ಇಲ್ಲಿ ನಾರಾಯಣಗೌಡರು ಕೂಡ ಇವಾಗ ಮಾತಾಡ್ತಾ ಹೇಳಿದ್ರು, ಈ ದರ ಏರಿಕೆ ಅನ್ನುವುದು ಜನಸಾಮಾನ್ಯ ಎದೆ ಮೇಲೆ ಇಟ್ಟ ಒಂದು ಗೋರಿ ಅಂತ ಹೇಳುವಂತದ್ದು. ಇಂದು ಕೂಡ ಅಷ್ಟೇ ಸುಮಾರು ಬಿಜೆಪಿ ಕಾರ್ಯಕರ್ತರು, ಕರವೇ ಕಾರ್ಯಕರ್ತರು ಮತ್ತು ಜನಪರ ಸಂಘಟನೆಗಳು ಎಲ್ಲ ಸೇರಿ ಕೂಡ 2,000 ಜನ ಇವಾಗ ಇಲ್ಲಿ ನೆತ್ತಿರುವಂತದ್ದು. ಇಲ್ಲಿ ಆದಷ್ಟು
ಬಿಗುವಿನ ವಾತಾವರಣ ಇದೆ ಅಂತಾನೆ ಹೇಳ್ಬೋದು. ಇದಕ್ಕಾಗಿ ಸಾಕಷ್ಟು ಬಿಗಿ ಭದ್ರತೆಗಳನ್ನು ಕೂಡ ಮಾಡ್ಲಾಗ್ತಾ ಇದೆ. ಪೊಲೀಸ್ನವರು ಕೂಡ ಇಲ್ಲಿ ಸಾಕಷ್ಟು ನೆಟ್ಟಿರುವಂತದ್ದು, KSRP ತುಕಡಿ ಕೂಡ ಇಲ್ಲಿ ಬಂದಿರುವಂತದ್ದು, ರ್ಯಾಪಿಡ್ ಫೋರ್ಸ್ ಕೂಡ ಬಂದಿರುವಂತದ್ದು. ಇಲ್ಲಿ ಯಾವುದೇ ಕ್ಷಣದಲ್ಲಿ ಏನಾದ್ರೂ ಆಗ್ಬಹುದು ಅನ್ನೋ ಕಾರಣಕ್ಕೆ ಇಷ್ಟೊಂದು ಬಿಗಿ ಭದ್ರತೆ ಮಾಡುವಂತದ್ದು. ಇಲ್ಲಿ ಬಂದಿರೋ ಪ್ರಕಾರ 12 ಗಂಟೆ ಸಮಯದಲ್ಲಿ ಏನು ಈಗಾಗಲೇ ಟೋಲ್ ನ ಧ್ವಂಸ ಮಾಡ್ತೀನಿ ಅನ್ನೋ ಎಚ್ಚರಿಕೆ ಕೂಡ ಏನು ಕರವೇ ಅವರು ನೀಡಿರುವಂತದ್ದು. ಇಲ್ಲಿ ಈಗ ನಮ್ಮ ಲಾರಿ ಸಂಘದ ಅಧ್ಯಕ್ಷರಾದಂತಹ ವಿಶ್ವನಾಥ್ ಅವರು ಇದ್ದಾರೆ ನಮ್ಮ ಜೊತೆ, ಅವ್ರ ಜೊತೆ ಮಾತಾಡೋಣ. ಸರ್, ಈ ದರ ಏರಿಕೆ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ಕೂಡ ನಡೀತಾ ಇದೆ, ಮತ್ತೆ ಎಲ್ಲ ಜನಪರ ಸಂಘಟನೆಗಳು ಕೂಡ ಈಗ ಇದಕ್ಕೆ ಸಪೋರ್ಟ್ ಕೊಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಇದು ಏಕಾಏಕಿ ದರ 300ರಿಂದ 400 ಪಟ್ಟು ಏರಿಸಿದ್ದಾರೆ. ನಮ್ದು 115 ರೂಪಾಯಿ ಇದ್ದಿದ್ದು 280 ರೂಪಾಯಿ ಆಗಿದೆ. ಮತ್ತೆ 6 ವೀಲರ್ 10 ವೀಲರ್ ಲಾರಿಗೆ 380 ರೂಪಾಯಿ ಅಂದ್ರೆ ಅದ್ರ ಮೇಲೆ ಪಟ್ಟು 450 ರೂಪಾಯಿ ಇದೆ. ಇದು ಒಂದು ಏಕಪಕ್ಷೀಯ ನಿರ್ಧಾರ ಮತ್ತೆ ವಿರೋಧಿ ನಿರ್ಧಾರ. ಇದು ಒಂದು ದರೋಡೆ ತರ ನಡೀತಾ ಇದೆ. ಆಕ್ಚುಲಿ ಕಂಪಲ್ಸರಿ ಸರ್ವಿಸ್ ರೋಡ್ ಇರಬೇಕು ಅಂತ ಟೋಲ್ ಪಾಲಿಸಿಯಲ್ಲಿ ಇದೆ. ಆದ್ರೆ ಇವ್ರು ಯಾರು ಸರ್ವಿಸ್ ರೋಡೇ ಮಾಡಿಲ್ಲ. ನಮ್ಗೆ ಸರ್ವಿಸ್ ರೋಡ್ ಮಾಡ್ಕೊಟ್ಟಿರ್ಲಿ, ನಮ್ ಇಷ್ಟ ಇದ್ರೆ ಆ ಸರ್ವಿಸ್ ರೋಡ್ ಹೋಗ್ತೀವಿ, ಅಕಸ್ಮಾತ್ ದುಡ್ಡು ಕೊಟ್ಟು ಹೋಗ್ಬೇಕು ಅಂತ ಇದು ಮಾಡಿದೆ. ಆದ್ರೆ ಈ ರೀತಿ ಏಕಾಗಿ ಇಷ್ಟು % ಜಾಸ್ತಿ ಮಾಡಿರೋದು ಬೇಕಾಗಿಲ್ಲ. ಯಾಕಂದ್ರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈ ವರ್ಷ ಲಾರಿ ಯಾವುದೇ ವೆಹಿಕಲ್ 100 ಗಾಡಿ 1000 ಗಾಡಿ ಪಾಸ್ ಆದ್ರೆ ನೆಕ್ಸ್ಟ್ ಇಯರ್ 5000 ಗಾಡಿ ಪಾಸ್ ಆಗ್ತಾ ಇದೆ. ಇವ್ರು ಟೋಲ್ ರೇಟ್ ಕಮ್ಮಿ ಮಾಡ್ಬೇಕೆ ಹೊರತು ಜಾಸ್ತಿ ಮಾಡಬಾರದು. ಹೋದ್ಸಲ ಇವಾಗ 115 ರೂಪಾಯಿ ಇದ್ದಿದ್ದು 380 ರೂಪಾಯಿ ಅಂದ್ರೆ ಎಲ್ಲಿಂದ ತರೋಕ್ಕಾಗುತ್ತೆ? ಆಮೇಲೆ ನಾವು ಯಾರ ಮೇಲೇನೂ ಅದನ್ನ ಹೇರಕ್ಕಾಗಲ್ಲ. ನಾವು ಕೈಯಿಂದನೇ ಕೊಡ್ಬೇಕು ಲಾರಿ ಮಾಲೀಕರಾಗಿ. ಅದನ್ನ ಸರ್ಕಿಲ್ ಮಾಲೀಕನ ಮೇಲೆ ಆಗಲಿ, ಆಮೇಲೆ ಯಾರು ಸರ್ಕಿಲ್ ಇಟ್ಕೊಳ್ತಾನೆ ಆದ್ಮೇಲೆ ನಮಗೆ ಕೊಡೋದೇ ಇಲ್ಲ. ನಮಗೆ ಒಂದು ಲಾರಿಗೆ ಈಗಲೇ 42 ರೂಪಾಯಿ ಕಿಲೋಮೀಟರ್ ಖರ್ಚು ಬೀಳ್ತಾ ಇದೆ. 20 ರೂಪಾಯಿ ಡೀಸೆಲ್, 60 ರೂಪಾಯಿ ಡೀಸೆಲ್ ಆಗಿದೆ. ನಾವು ಆಲ್ರೆಡಿ ಟ್ಯಾಕ್ಸ್ 25,000 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದೀವಿ. ನ್ಯಾಷನಲ್ ಪರ್ಮಿಟ್ 15,000 ರೂಪಾಯಿ ಕಟ್ತಾ ಇದೀವಿ. ಇನ್ಶೂರೆನ್ಸ್ 40,000 ರೂಪಾಯಿ ಕಟ್ತಾ ಇದೀವಿ. ಇದೆಲ್ಲ ಜಾಸ್ತಿ ಆಗಿ ನಮಗೆ ಲಾರಿ ಓಡೋದಕ್ಕೆ ಈಗ 1 ಕಿಲೋ ಇವಾಗ ಏನ್ ಹೇಳಿದಾರೆ 22 ಕಿಲೋಮೀಟರ್. ಆಕ್ಚುಲಿ ಅವ್ರು ಟೋಲ್ ಪಾಲಿಸಿ ಇರೋದು ಮಿನಿಮಮ್ 50 ಕಿಲೋಮೀಟರ್ ಇರಲೇಬೇಕು ಅಂತಿದೆ. ಆದ್ರೆ ಇವರು 20 ಕಿಲೋಮೀಟರ್ಗೆ 25 ಕಿಲೋಮೀಟರ್ಗೆ 380 480 ಮಾಡೋದು. ಆಮೇಲೆ ಈ ಸರ್ಕಾರ ಯಾಕೆ ನಿಷ್ಕ್ರಿಯವಾಗಿದೆ? ಮುಖ್ಯಮಂತ್ರಿಗಳಾಗ್ಲಿ, ಕನ್ಸರ್ನ್ ಮಿನಿಸ್ಟರ್, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇರ್ಬೋದು, PWD ಮಿನಿಸ್ಟರ್ ಇದ್ರ ಬಗ್ಗೆ ಗಮನ ತಗೊಳ್ತಾ ಇಲ್ಲ. ಆಕ್ಚುಲಿ ಇದು ನಮ್ಮ ಲಾರಿ ಮಾಲೀಕರ ಮೇಲೆ ಸಮಾಧಿ ಕಟ್ಟಬೇಕು. ಇದು ಇಲ್ಲಿ ಏನು ಕಾರು ಚಾಲಕರೇನಿದ್ದಾರೆ ಮತ್ತು ಲಾರಿ ಚಾಲಕರೇನಿದ್ದಾರೆ ಅವರ ಅಭಿವ್ಯಕ್ತಿ ಆಗಿರುವಂತದ್ದು. ಇಲ್ಲಿ ದರ ಇಳಿಸಬೇಕು ಮತ್ತೆ ಕೇಂದ್ರ ಸರ್ಕಾರ ಇಲ್ಲಿ ಮಧ್ಯ ಪ್ರವೇಶಿಸಿ ಇಲ್ಲಿ ನ್ಯಾಯಯುತವಾದ ಒಂದು ದರವನ್ನು ಫಿಕ್ಸ್ ಮಾಡಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯವಾಗಿದೆ. ಮಧುಸೂದನ್, ಓಕೆ, ಇನ್ನು ನಂದಿನಿ ಕೂಡ ಏರ್ಪೋರ್ಟ್ ರಸ್ತೆಯಲ್ಲಿ ಇದ್ದಾರೆ. ನಂದಿನಿ, ಅಲ್ಲಿ ಹೇಗಿದೆ ಪರಿಸ್ಥಿತಿ? ನಾವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಿ, ಸಾಕಷ್ಟು ಪ್ರತಿಭಟನೆಗಳು ಆಗ್ತದೆ ಟೋಲ್ ಹತ್ರ. ನೀವೆಲ್ಲಿದ್ರೆ ಈಗ? ಹೇಗಿದೆ ಪರಿಸ್ಥಿತಿಯಲ್ಲಿ? ಮಧುಸೂದನ್, ಅಕ್ಷರ ಸಹ ಹಗಲು ದರೋಡೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಈಗ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಹಲವು ಶಾಸಕರು ಈಗಾಗಲೇ ಟೋಲ್ನ ಬಳಿ ಇದ್ದಾರೆ. ಪ್ರತಿಯೊಬ್ಬರು ರಸ್ತೆಗಿಳಿದು ಇವಾಗ ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ. ಟೋಲ್ ಬಳಿ ಈಗಾಗಲೇ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಆಗಿರುವಂತಹ ಅಶೋಕ್ ರವರು ಸೇರಿದಂತೆ ಬಚ್ಚೇಗೌಡರು ಸಹ ಪ್ರತಿಭಟನೆಗಿಳಿದಿದ್ದಾರೆ. ನಮ್ಮ ಜೊತೆ ಇವಾಗ ಅಶೋಕ್ ಅವರೇ ಇದ್ದಾರೆ. ಸರ್, ಏನ್ ಸರ್ ಪ್ರತಿಭಟನೆಗಿಳಿದಿದ್ದಾರೆ? ಯಾವ ರೀತಿ ಸರ್ಕಾರ ಈಗ ಹಗಲು ದರೋಡೆ ಮಾಡ್ತಿದೆ? 1ರಿಂದ 4 ಪಟ್ಟು ಏರಿಕೆ ಮಾಡಿರೋವಂಥದ್ದು. ಇವತ್ತು ಏರ್ಪೋರ್ಟ್ಗೆ ಯಾರು ಪ್ರಯಾಣ ಮಾಡ್ತಾರೆ ಅವ್ರ ಮೇಲೆ ಹೊರೆ ಫಸ್ಟು. ಅದಾದಮೇಲೆ ಇಲ್ಲಿ ರೈತರು, ತರಕಾರಿ, ಹಾಲು ತೊಗೊಂಬರೋರು, ಶಾಲೆಗೆ ಹೋಗೋವಂಥ ಮಕ್ಕಳು ಇವರು ಪ್ರಯಾಣ ಮಾಡ್ತಾರೆ. ಆ್ಯಕ್ಚುಲಿ ಸರ್ವಿಸ್ ರೋಡ್ ಏನಿತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಸರ್ವಿಸ್ ರೋಡಲ್ಲಿ ಓಡಾಡ್ತಾಯಿದ್ರು. ಅವ್ರು ಯಾರಿಗೆ ಬೇಕೋ ಅವ್ರು ಟೋಲ್ ರೋಡ್ ಯೂಸ್ ಮಾಡ್ತಾಯಿದ್ರು, ಉಳಿದವರು ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ರು. ಇವತ್ತೇನು ಮಾಡಿದ್ದಾರೆ, ಒಂಥರ ಕತ್ತನ್ನು ಇಸುಕ್ಬಿಟ್ಟಿದ್ದಾರೆ ಹಾಕಿ. ಯಾರೂ ಸರ್ವಿಸ್ ರೋಡಿಗೆ ಹೋಗಂಗೆ ಇಲ್ಲ, ಟೋಲ್ ರೋಡಲ್ಲೇ ಬರಬೇಕು, ದುಡ್ಡು ಕೊಡೇಬೇಕು. ಅವರು ಕೊಟ್ಟಿಲ್ಲ ಅಂದರೆ ಒಂದು ಕಡೆ ಇಲ್ಲಿ ಟೋಲು, ಇನ್ನೊಂದು ಕಡೆ ಪೊಲೀಸರು ಅಲ್ಲಿ ಮುಂದೆ ನಿಂತಿರ್ತಾರೆ, ಅವರು ಫೈನ್ ಹಾಕ್ತಾರೆ. ಇಲ್ಲಿಂದ ಎಸ್ಕೇಪ್ ಆಗಿ ಬಂದರೆ ನೀವು ಸರ್ವಿಸ್ ರೋಡಾಗೆ ಏನಾರು ಹೋದರೆ ಅಲ್ಲಿ ಫೈನ್ ಹಾಕ್ತಾರೆ. ಅಂದರೆ ಇದು ಒಂಥರ ಮ್ಯಾಚ್ ಫಿಕ್ಸಿಂಗ್ ಇದೆಲ್ಲ. ಸರ್, ಯಾವ ರೀತಿ ಒಳಮರ್ಮ ಇದು? ಒಂದೇ ಸಲ 4 ಪಟ್ಟು ಹೈಕ್ ಮಾಡಿರೋದು ಅಂದರೆ ನೋಡಿ, ನಮ್ಮ ಸರ್ಕಾರ ಇರೋವರೆಗೂ ಹೈಕ್ ಮಾಡಲಿಲ್ಲ. ಅವರು ಇದ್ದಿದ್ದನ್ನೇ ಸ್ಟಾಪ್ ಮಾಡಿಸಿದ್ದೆ. 6 ತಿಂಗಳು ಏನು ಟೋಲ್ ಇಲ್ದಂಗೆ ಮಾಡಿ ಸ್ಟಾಪ್ ಮಾಡಿಸಿದೆ. ಆಮೇಲೆ ಕೋರ್ಟ್ಗೆ ಹೋದ್ರು. ಕೋರ್ಟ್ ಮಿನಿಮಮ್ ಏನು ಇದೆಯೋ ಅದನ್ನು ವಸೂಲಿ ಮಾಡಿ ನೀವು ನಡೆಸಿ ಅಂತ